ನಮಸ್ಕಾರ ಗುರುಗಳೇ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ತುಂಗಭದ್ರ ಅಂದ್ರೆ ಹೊಸಪೇಟೆಯಲ್ಲಿರೋ ತುಂಗಭದ್ರ ಡ್ಯಾಮ್ ನೋಡಕ್ ಹೋಗ್ತಾ ಇದೀವಿ. ಮನೆ ಕೆಲಸ ಕೂಡ ಬಿಟ್ಟು ಮನೆ ಬೈಕ್ ಬಂದವ್ರೆ. ನಾವು ಕೂಡ ಹಂಗೆ ಒಂದು ಜಗಕ್ಕೆ ಅದು ಕುಬೇರ ಇವತ್ತು ಬೆಳಿಗ್ಗೆಯಿಂದ ನೀವು ಜೊತೆ ಸುತ್ತಾಡ್ಕೊಂಡು ಫುಲ್ ಫ್ರೀ ಆಗಿದ್ದಾನೆ. ಅದು ಏನ್ ಮರ್ಮ ಇತ್ತು ಅಂತ ಗೊತ್ತಿಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನನಗೂ ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಈಗ ಒಂದು ನಮ್ಮ ರೈತರ ಮಕ್ಕಳಲ್ಲಿ ಮಂದಾಸ ಕೊಡ್ತಾ ಇದ್ವಿ, ಅದೊಂದು ಖುಷಿ. ಏನಂದ್ರೆ ಇನ್ನು ನಮ್ಮ ಬಾಕಿನ ನೀರು ಭಾಳ ಕಡಿಮೆನೆ ಇಲ್ಲ ಬರೋದು. ಇನ್ನು 74 ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಕಾರ್ಯ NY ಗೋಪಾಲಕೃಷ್ಣ ಸರ್ ಇದ್ದಾಗಲೇ ಆಗಿದೆ. ಇನ್ನೇನು ಈಗ NY ಸರ್ ಈಗ ಡಾಕ್ಟರ್ NT ಶ್ರೀನಿವಾಸ್ ಸರ್ ಬಂದಿದ್ದಾರಲ್ಲ, ಅವರಿಗೆ ಕೆಲವೇ ತಿಂಗಳು ಅಥವಾ ಕೆಲವೇ ದಿನಗಳಲ್ಲಿ ಓಪನಿಂಗ್ ಮಾಡ್ತಾರೆ. ಅದೇ ಆಗುತ್ತೆ. ನಿಮ್ಮ ಎಲ್ಲರದಕ್ಕೂ ನೀರು ಬರುತ್ತೆ. ನಮ್ಮ ತುಂಗಭದ್ರೆ ಚೆನ್ನಾಗಿ ಬೆಳಿತೀವಿ ಅನ್ನೋದೇ ಖುಷಿ. ತುಂಗಭದ್ರೆ ನೀರು ಇಲ್ಲಿ ಆಂಧ್ರಕ್ಕೆ ಹೋಗುತ್ತೆ, ಆಮೇಲೆ ಪಾವಗಡ ಹೋಗುತ್ತೆ, ತಮಿಳ್ನಾಡು ಹತ್ರ ಹೋಗುತ್ತೆ. ಬಟ್ ನಮ್ಮ ತಾಲೂಕಿಗೆ ಬರ್ತಿಲ್ಲ. ಭಾಳ ಲೇಟ್ ಅಷ್ಟೇ. ಹೌದು, ಹೌದು. ಇಷ್ಟು ದಿನ ರೈತರೆಲ್ಲ ಭಾಳ ಜೀವನ ಮಾಡ್ತಿದ್ದಾರೆ. ಎಷ್ಟೋ ಜನ ಕೂಡ ಹೋಗ್ತಿದ್ದಾರೆ ಬೆಂಗಳೂರಿಗನ. ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಬೆಂಗಳೂರಲ್ಲಿ ಹೋಗಿ ಜೀವನ ಮಾಡ್ತಕ್ಕಂಥವ್ರೆ ಭಾಳ. ಪ್ರತಿ ಹಳ್ಳಿಗಳಲ್ಲೂ 100ರಿಂದ 300, 300ರಿಂದ 400 ಜನ ಬೆಂಗಳೂರು ನಮ್ಮ ನೋಡಿ. ಇವರು ಬೆಂಗಳೂರು ಹೋಗ್ಬೋದು. ಬಟ್ ಈಗ ಸೋಷಿಯಲ್ ಮೀಡಿಯಾದಿಂದ ಎಲ್ಲರೂ ಹತ್ರ ಇರೋದ್ರಿಂದ ವಿಡಿಯೋಗಳು ರೀಲ್ಸ್ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ಎಲ್ಲರೂ ಹತ್ರಕ್ಕೆ ಹೋಗಿ ಪ್ರಾಣಾಪಾಯ ಮಾಡ್ಕೊಂಬಾರ್ದಂತ ಹತ್ರಕ್ಕೆ ಬಿಡ್ತಾ ಇಲ್ಲ. ಈ ಕಡೆ ರೋಡಿಂದ ಇದೆ, ಬಟ್ ಕಷ್ಟ. ಎಲ್ಲ ಕಡೆ ಸೆಕ್ಯೂರಿಟಿ ಇರುತ್ತೆ. ಏನು ನಮಗೆ ಎಲ್ರಿಗೂ ನೋಡೋದಕ್ಕೆ ಒಂದು ಗೇಟ್ ಓಪನ್ ಮಾಡಿರ್ತಾರೆ, ಅದ್ರ ಹತ್ರ ಕ್ಲಿಯರ್ ನೋಡಿ. ಪಾರ್ಕಲ್ಲಿ ನೋಡೋಕೆ ಬಿಡ್ತಾರೆ, ನೋಡ್ಕೊಂಡು ಬರ್ಬೇಕಾಗ್ತದೆ. ಏನು ಮಾಡೋಕ್ಕಾಗ್ತದೆ. ನೀರು ಫುಲ್ ಐತೆ ಅಂದರೆ ಸೈಕಲ್ ಇನ್ನೂ ಆಗಸ್ಟ್ 15 ಹೋಗ್ಬೇಕಾಗಿದೆ. ಕಲರ್ ಲೈಟಿಂಗ್ ಕಲರ್ ಹಾಕಿದ್ದಾರೆ. ಒಂಥರ ಸೈಕಲ್ ಮಜಾ ಇರ್ತಾರೆ ನೋಡ್ಬೇಕು. ಆದರೆ ಎಲ್ಲರೂ ಬಂದು ನೋಡ್ರಿ, ಲೈಟಿಂಗ್ಸಲ್ಲಿ ನೀರು ನೋಡೋದು ಒಂದು ಖುಷಿ ಆಯ್ತು. ಏನಪ್ಪ ಹೇಳೋ ಬರ್ರ ರಸ್ಪೇಟೆ ನೋಡ್ಬರ್ರು. ಅಯ್ಯೋ ನಾನು ಸತ್ತೋಯ್ತೀನಿ ಕನ್ನಡ ಗೆಳೆಯ. ಸೋಲಿಸಿದವರಿಗೆಲ್ಲ ಪ್ರತ್ಯಕ್ಷವಾಗಿ ಉತ್ತರ ಕೊಡೋಣ. ಸ್ವಲ್ಪ ಟೈಮ್ ತಗೋಣ ಅಷ್ಟೇ. ನಮ್ಮ ಹುಡುಗರಿಂದ ಚಿತ್ತಲ್ ಪತ್ತಲ್ A35 ಅಂದ್ರೆ ಒಂದು ಗತ್ತು, ಲಾಕ್ಸ್ ಅಂದ್ರೆ ಒಂದು ವಿಶೇಷ. ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಮನೆಯವ್ರ ಕಾಲಿಂಗು ಹಾಲ್ ಕರಿಯಕ್ಕೆ ರೈಟ್. ಕುಬೇರ್ ಹಾಲ್ ಕರಿಯಕ್ಕಲ್ಲ. ಕೆಲಸದ ಬಂದಿ ಮತ್ತೆ ಸುಳ್ಳು ಹೇಳವನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಕೆಲ್ಸಕ್ಕೆ ಬಂದಿರ್ತಾರೆ ನೋಡ್ರಿ ಗೆಳೆಯರೇ. ಸುಳ್ಗ ಇಂಥದ್ರಲ್ಲಿ ನಿಮ್ಮಲ್ಲಿ ಒಬ್ಬ ನಿಂತಿರ್ತಾರೆ ನೋಡ್ರಿ. ಅಮಲಾಪುರದ ಹತ್ರ ಇದೀವಿ. ಅಮಲಾಪುರದಲ್ಲಿ ಒಂದು ಬಸವೇಶ್ವರ ದೇವಸ್ಥಾನ ಅಂತ ಒಂದು ವಿಶೇಷ ಪ್ಲೇಸ್. ನೆಕ್ಸ್ಟು ಇನ್ನೂ ನಮ್ಮದು ಮುಂದೆ ದೊಡ್ಡ ಆಲೋಚನೆಗಳಲ್ಲಿ ನಮ್ಮ ವಿಜಯನಗರ ಜಿಲ್ಲೆನ ಯಾಕೆ ನಾವು ಪ್ರತಿ ಹಳ್ಳಿಗಳನ್ನು ತೋರಿಸ್ಬಾರ್ದು ವೀಕ್ಷಕರಿಗಾಗಿರ್ಬೋದು, ನಮ್ಮ ಜಿಲ್ಲೆಯವರಿಗಾಗಿರ್ಬೋದು, ಔಟ್ ಆಫ್ ಜಿಲ್ಲೆಯವರಿಗಾಗಿರ್ಬೋದು. ಪ್ರತಿಯೊಂದು ಹಳ್ಳಿನೂ ಒಬ್ಬ ಸಾಧಕ ಇದ್ದಾನೆ. ಪ್ರತಿ ಹಳ್ಳಿಯಲ್ಲಿ ಒಂದೊಂದು ಹಿಸ್ಟ್ರಿ ಇದೆ, ಒಂದೊಂದು ದೇವಸ್ಥಾನ ಇದೆ, ಒಂದೊಬ್ಬರು ಸಾಧಕರು ಇದ್ದಾರೆ, ಒಂದೊಂದು ಬೆಳೆ ಇದೆ, ಒಂದೊಂದು ದೊಡ್ಡ ದೇವರು ಅನ್ನೋದು ಭಕ್ತಿ ಮೇಲೆ ಒಂದು ದೊಡ್ಡ ಜಾತ್ರೆಗಳು ನಡೀತದೆ. ಅದನ್ನೆಲ್ಲ ನಾವೇನಕ್ಕೆ ತೋರಿಸ್ಬಾರ್ದು ಅಂತ ಒಂದು ನಿರ್ಧಾರ ಮಾಡ್ತಿದ್ದೀವಿ ವೀಕ್ಷಕರೇ. ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ನಮ್ಮ ಜಿಲ್ಲೆಯ ಪ್ರತಿ ತಾಲೂಕು, ಪ್ರತಿ ಹೋಬಳಿ, ಪ್ರತಿ ಹಳ್ಳಿಗಳನ್ನ ನಿಮ್ಮ ಮುಂದೆ ನಾವೇ ತಂದು ಎಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿವರಣೆಯೊಂದಿಗೆ ಅದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈ ಮೂಲಕ ಆದಷ್ಟು ಶಕ್ತಿ ಮೀರೇ ಪ್ರಯತ್ನ ಮಾಡೋಣ. ನೋಡ್ರಿ ಫ್ರೆಂಡ್ಶಿಪ್ ಹೆಂಗೈತಿ. ಹೌದು ನೋಡ್ರಿ, ನೋಡ್ತಾ ಇರ್ಬೋದು ವೀಕ್ಷಕರೇ. ಇಂಥ ಗೆಳೆತನ ಇದೆಯಲ್ಲ, ಇದು ಬಾಂಡಿಂಗು ಈಗ ಸಣ್ಣ ಪುಟ್ಟದ ಬಿಟ್ಟಲ್ಲ, ಇದು ಬಹಳ ಕಷ್ಟ. ಈ ಥರ ಫ್ರೆಂಡ್ಸು, ಅದು ಹೈವೇ ರೋಡಲ್ಲಿ ಈ ರೀತಿ ಹೋಗೋದಂದ್ರೆ ಸುಮ್ಮನೆ ಅಲ್ಲ.
दोस्त मेरा दोस्त तू है मेरी जान వాస్తవంగా దోస్త్ నువ్వే నా ప్రాణం బ్రతుకు తీపి పాటలో మధుర స్వరానం మనం స్నేహమనే మాటలో చెరో ಇದು ಜೈದೀಪ ನಮ್ಮ ಹಳ್ಳಿ ವಾತಾವರಣದಾಗೆಲ್ಲ ಫುಲ್ ಬಂದು ಈ ಫ್ಯಾನ್ಗಳು ಮುಕ್ಕರ್ಕೊಂಬಿಟ್ಟವೆ. ಇದರಿಂದ ಏನು ಮಳೆ ಆಗ್ತದೋ ಇಲ್ಲ ನನಗೂ ಸಂಕ್ಷಿಪ್ತ ಮಾಹಿತಿ ಇಲ್ಲ. ನಿಮಗೆ ಯಾರಿಗಾದ್ರೂ ಇದ್ರೆ ಅದು ಹೇಳ್ರಿ. ಹೋಗ್ಬೇಕಾಯ್ತು ಫ್ಯಾನ್ ಎಲ್ಲಿದು ಅಲ್ಲಿದು ಅಂತ ಒಂದು ಆಶ್ಚರ್ಯ ನೋಡ್ತೀವಿ. ಅಣಬೂರು ಹತ್ರ ನೋಡ್ತಿದ್ವಿ ಅಷ್ಟೇ ಫ್ಯಾನ್ ಕಾಣ್ತೀವಿ. ಚಿಕ್ಕವರಿದ್ದಾಗ ನಾನು ಜಗಳೂರು ದಾವಣಗೆರೆ ಹೋಗ್ಬೇಕಾರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಖುಷಿಯಿಂದ ಬೆರಳು ಮಾಡ್ತಿದ್ದೆ, ಗೋ ಫ್ಯಾನ್ ಅಗೋ ಫ್ಯಾನ್ ಅಗೋ ಫ್ಯಾನ್ ಅಂತ. ತಲೆ ಎತ್ತಿ ಕಿಟಕಿಯಿಂದ ಹೊರಗೆ ನೋಡಿರೋ ಉದಾಹರಣೆ ಭಾಳ. ಆಮೇಲೆ ಚಿತ್ರದುರ್ಗ ಹೋದ್ರೆ ಆಯ್ತು, ಆ ಕಡೆ ಆ ಗುಡ್ಡಗಳ ಮಧ್ಯೆ ಅದೆಲ್ಲ ಒಂದು ಮೆಮೊರೀಸು. ಬಟ್ ಈಗ ನಮ್ಮ ಊರು ಮಕ್ಳಿಗಾಗಿರೋದ್ರಿಂದ ನಮಗೊಂದು ಭಾಳ ಡಿಸ್ಟರ್ಬೆನ್ಸ್ ಅನ್ನಿಸ್ತಿದೆ. ಆಮೇಲೆ ಈ ಅವರಾಗಲಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕಾಗ್ತದೆ. ನಮ್ಮೂರು ಹುಲಿಕೆರೆ ಅಂತ, ಹುಲಿಕೆರೆ ಪಕ್ಕದಲ್ಲೇ ಒಂದು ಜಮೀನಲ್ಲಿ ಒಂದು ಫ್ಯಾನ್ ನೆಟ್ಟಿದ್ದಾರೆ ವೀಕ್ಷಕರೇ. ರಾತ್ರಿಲೆಲ್ಲ ಏನೋ ಒಂಥರ ಸೌಂಡು, ಊರಿನ ಜನರಿಗೆಲ್ಲ ಅದೇನು ಯಾರನ್ನ ಹೇಳ್ಕೊಂಡಿಲ್ವೋ ಗೊತ್ತಿಲ್ಲ. ಬಟ್ ನಾನು ಮನೇಲಿ ಮಲ್ಕೊಳ್ಳೋದ್ರಿಂದ ನನಗೆ ಗೊತ್ತಾಗ್ತಿದೆ. ಸುಮ್ಮನೆ ರಾತ್ರಿಲೆಲ್ಲ ಪುನೀತ್ ನಿಮಗೂ ಇದು ಗೊತ್ತಿಲ್ಲ ಗೊತ್ತಿಲ್ಲ, ಬರ್ರ ಅನ್ನೋ ಸೌಂಡು, ಒಂದು ಕಡೆ ಈ ಲಾರಿಗಳ ಸೌಂಡು. ಆದಷ್ಟು ಈಗ ನಮ್ಮೂರಾಗಿರೋ ಪರಿಸ್ಥಿತಿ ಬೇರೆ ಊರುಗಳಿಗೆ ಬರಬಾರ್ದು. ದಯವಿಟ್ಟು ಹಳ್ಳಿಯವ್ರು ಯಾರಾದರೂ ಕೊಡೋದಿದ್ರೆ ನಮ್ಮ ಊರುಗಳಿಂದ ದೂರ ಆದಷ್ಟು ಡಿಸ್ಟೆನ್ಸ್ ಕೊಡ್ರಿ. ಆಮೇಲೆ ಒಂದು ಪಕ್ಷ ಫ್ಯಾನ್ ಏನಾದರೂ ಅಡಚಣೆಯಿಂದ ಕೆಳಗುರುಳೋ ಸಾಧ್ಯತೆ ಇದ್ರೂ ಗೆಳೆಯರೆ ದಯವಿಟ್ಟು ಆ ಫ್ಯಾನ್ ಯಾವುದೇ ಊರಿನವರಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗಳಿಗೆ, ಜನಗಳಿಗೆ, ಗುಂಪು ಜನಸಮೂಹಗಳಿಗೆ ಯಾರು ತೊಂದರೆ ಆಗೋದಂಗೆ ಅದು ಬೀಳಿ ಬೇಡನಲ್ಲ. ಬಟ್ ಆದಷ್ಟು ಊರಿಂದ ದೂರ ಇರಲಿ ಅಂತ ಈ ಮೂಲಕ ಹೇಳ್ತೀನಿ. ಒಂದು ತಿಂಗಳು ನಮ್ಮ ಜೊತೆ ಇದ್ದಿದ್ದು ಹೆಂಗಿತ್ತಪ್ಪ, ನಿಮ್ಗೆ ಹೆಂಗೆ ಅನಿಸ್ತು? ಈಗ ನೀನು ಬೆಂಗಳೂರಿಗೆ ಹೋಗ್ಬೇಕು ಅನಿಸ್ತೈತಾ ಇತ್ತು ಇಲ್ಲೇ ಇರ್ಬೇಕು ಅನಿಸ್ತದ? ಕರೆಕ್ಟ್ ಮನಸ್ಸಿಂದ ಹೇಳು. ಕೆಲಸದ ಒತ್ತಡ ಎಲ್ಲ ಬಿಡು, ಮನಸ್ಸಿನ ಅಲ್ಲ ಕೆಲಸ ಹೊಟ್ಟೆ ಪಾಡ್ಬಿಡು, ಅದನ್ನೊಂದು ಬದಿಗಿಡು. ಪ್ರಾಕ್ಟಿಕಲ್ ಆಗಿ ಕೇಳ್ತಿದ್ದೀವಿ. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಾನು ಇವಾಗ ಬೆಂಗಳೂರಿಗೆ ಹೋಗಿ 5ರಿಂದ 6 ವರ್ಷ ಆಯಿತು. ಇಷ್ಟು ವರ್ಷದಲ್ಲಿ ಇದೇ ಸಲ ಇಷ್ಟು ಖುಷಿಯಾಗಿರೋದು ಬರ್ತಾ ಇದ್ದಿಲ್ಲ. ಅದು ನಮ್ಮ K35 ಲಾಕ್ಸ್ ಒಂದು ಚಾನಲ್ ಕಡೆಯಿಂದ ಅಂತ ನಾವು ಅನ್ಕೊಂಡಿದೀವಿ, ಅದು ನೀನು ಹೇಳ್ಬೇಕು. ಹೌದು, ಖಂಡಿತ ಗೆಳೆಯರೇ, ನಾವು ವಿಡಿಯೋ ಆಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಮ್ಮಲ್ಲಿರೋ ಒಬ್ಬ ಗೆಳೆಯನಿಗೆ ಖುಷಿ ಕೊಟ್ಟಿದ್ದೀವಿ ಅಂದ್ರೆ ಅಲ್ಲ, ಅದಕ್ಕಿಂತ ಗ್ರೇಟ್ನೆಸ್ ಏನಿಲ್ಲ ಅಂತ ಹೇಳ್ತಿದ್ದೀನಿ. ನಾವಿರೋದು ಹೀಗೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ ಹೆಮ್ಮೆಯ ವಿಷಯ ಒಂಥರ. ಆಮೇಲೆ ಜೈದೀಪ್ ಇವಾಗ ಬೆಂಗಳೂರಿಗೆ ಹೋಗ್ಬೋದು. ಮುಂದಿನ ದಿನಮಾನಗಳಲ್ಲಿ ನಾವು ಜೊತೆಗಿರೋವರೆಗೂ ಅವನು ದೈಹಿಕವಾಗಿ ಮಾತ್ರ ಬೆಂಗಳೂರಲ್ಲಿ ಇರ್ತಾನೆ, ಮಾನಸಿಕವಾಗಿ ಮನಸ್ಸಿಂದ ಯಾವಾಗಲೂ ನಮ್ಮ ಜೊತೆಲೇ ಇರ್ತಾನೆ. ಪ್ರತಿಯೊಂದು ವಿಚಾರಕ್ಕೂ ನಿನಗೆ ನಾವು ಸಂಪರ್ಕ ಮಾಡ್ತೀವಿ. ನಮ್ಮದೇನೇ ಆಗು ಹೋಗುಗಳು ಎಂಥ ಒತ್ತಡ ಇದ್ರು ಜೈದೀಪ ನಿನ್ನ ಮಾತ್ರ ಮರೆಯಲ್ಲ. ಆಮೇಲೆ ನೀನು ಈಗ ಹೆಂಗೆ ನಮ್ದು ಅನ್ಕೊಂಡಿದ್ಯೋ ಅದೇ ರೀತಿ ನಮ್ದೇ ಅನ್ಕೊಂಡಿರು, ಅಲ್ಲಿನೂ ಹಂಗೆ ಯಾವಾಗಲೂ ಅದೇ ಥರನೇ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ K35 ಲಾಕ್ಸ್. ಏನ್ ಹೇಳ್ತಿದ್ದಾರೆ ನಿನ್ನೇನು ಬೆಳಿಗ್ಗೆ ಟೀ ಕುಡಿಯೋದು ಲೇಟಾಗಿ ಬರೋದ್ ಬಿಡಲ್ಲ, ಆಮೇಲೆ ಹೋಗಿ ಆಕಳ ಕಟ್ಟೋದ್ ಬಿಡಲ್ಲ, ರಾತ್ರಿ ಕಾಲ್ ಕರೆಯೋದ್ ಬಿಡಲ್ಲ, ಮನೆಗೆ ಬೈಸ್ಕೊಳೋದ್ ಬಿಡಲ್ಲ, ಮುಖ್ಯವಾಗಿ ಐನಪುರಿ ಹತ್ರ ಬೈಸ್ಕೊಳೋದಂತ ಜೀವನದಾಗೂ ಬಿಡಲ್ಲ. ನನಗಂತೂ ಈ ಜೀವನವೇ ಬೇಸರವಾಗೋ. ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಆದ್ರೂ ಇವತ್ತೊಂಥರ ಸೈಕಿತ್ತು ಮಜಾ. ಒನ್ ಆಫ್ ದಿ ಬೆಸ್ಟ್ ಡೇ ಇನ್ K35 ಲಾಕ್ಸ್ ನನಗೆ. ಅಷ್ಟು ಹತ್ತಿರದಿಂದ ನೋಡಿದ್ರು K35 ಲಾಕ್ಸ್. ಮತ್ತೆ ಜೈದೀಪ್ ನಿನಗೇನು ಅನಿಸ್ತಪ್ಪ? ಹೇಳಿದ ಥರ ತುಂಬ ಖುಷಿ ಆಯಿತು. ಸುಮಾರು ಒಂದು 10ರಿಂದ 15 ಸಲ ಬಂದಿದ್ದೆ ಡ್ಯಾಮ್ ನೋಡೋದಂತಾನೆ. ಆದರೂ ಅವಾಗೆಲ್ಲ ಒಂದು ಸಲ ಹೊರಗಡೆ ಹೋಗಿ ನೋಡಿದ್ದೆ. ಈ ಸಲ ತುಂಬ ಚೆನ್ನಾಗಿ ಸುತ್ತಾಡ್ಕೊಂಡು ಮೇಲ್ಗಡೆಯಿಂದ ಬಿಡೋದು ಫುಲ್ ಸೌಂಡ್ ಸಖತ್ ಕೇಳಿಸ್ತದೆ. ಆಮೇಲೆ ಅಲ್ಲಿ ಮೇಲೆ ಹೋಗ್ತೀವಲ್ಲ, ಬರ್ರ ಅನ್ನೋ ಸೌಂಡ್ ಏನು ಇದು ಬಿಡಪ್ಪ. ಆಮೇಲೆ ನೀನು ಗಮನಿಸಿದ ಕುಬೇರ, ನೀನು ಹೋಗೋದಲ್ಲ ವಿಡಿಯೋ ಮಾಡ್ಕೊಂಡಲ್ಲ,
ಭಾರಿ ಸೌಂಡ್ ಭಾಳ ಕೆಲಸ ನೀರಿನ ರಭಸನೂ ಭಾಳ ರಭಸ ಇತ್ತು. ಆ್ಯಕ್ಚುಲಿ ಆಗಸ್ಟ್ 15ಕ್ಕೆ ಎಲ್ಲ ಡ್ಯಾಮ್ ಓಪನ್ ಮಾಡೋ ಡೇಟ್ಗಳು ಈ ಸಲ ಭಾಳ ಹೌದೌದು. ಈ ಬಸ್ಸಲ್ಲಿ ಹೋಗೋಕೆ ಬೈಕಲ್ಲಿ ಹೋಗೋಕೆ ನೋಡ್ತೀವಲ್ಲ, ಅದೇನೋ ಸುಮ್ಮನೆ ನಲ್ಲೇ ನೀರು ಬಂದಂಗೆ ಬರುತ್ತೆ ಅಂತ ಅನ್ಕೊಂಡು ಹೋಗ್ತೀವಿ ವೀಕ್ಷಕರೇ. ಬಟ್ ನೀವು ಅದ್ರ ಮೇಲೆ ಹೋದ್ರೆ ಅದ್ರ ನೋಡೋ ರೀತಿನೇ ಬೇರೆ, ಅದು ಕಣ್ಣಿಗೆ ಒಂಥರ ಮಜಾ ಅಂತ ಹೇಳ್ಬೋದು. ಎಷ್ಟೋ ಜನ ಮಲೆನಾಡಿಗೆಲ್ಲ ನೋಡಿ ಹೋಗಿ ಸೌಂದರ್ಯ ಸೊಬಗು ಹಂಗಿದೆ ಹಿಂಗಿದೆ ಅಂತಾರೆ. ಬರೀಗುರು ನಮ್ಮ ವಿಜಯನಗರಕ್ಕೆ ಹೊಸಪೇಟೆ ಡ್ಯಾಮ್ ನೈಟ್ ಟೈಮಲ್ಲಿ ನೋಡ್ರಿ, ಆ ಕಾರಂಜಿ ನೋಡ್ರಿ, ಆ ಉದ್ಯಾನವನ ನೋಡ್ರಿ. ಇದಕ್ಕಿಂತ ಪ್ಲೇಸಸ್ ನಮ್ಮ ವಿಜಯನಗರದ ಬೇಕೇನ್ರಿ? ಕಾರಲ್ಲಿ ಡ್ಯಾನ್ಸ್ ಮಾಡ್ತಾರೆ, ನೀರನ್ನ ಮಸ್ತ್ ಹಾಕೋತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಊರಿಗೆ ಯಾರಾದ್ರೂ ಬಂದಾಗ ರೋಡಲ್ಲಿ ನಿಂತ್ಕೊಂಡು ನೋಡಿ, ನಿಮ್ಮ ಹತ್ರ ಇಲ್ಲಿ ನಡ್ಕೊಂಡು ನೋಡ್ಬೋದು ಅಂತ ಯಾರು ಸಾಹಸ ಮಾಡಕ್ ಹೋಗ್ಬೇಡ್ರಿ. ತುಂಬಾ ದೂರ ಇದೆ ಡ್ಯಾಮ್ಗೂ ಅದಕ್ಕೂ ರೋಡ್ಗೂ. ಬರಾಕಿದ್ರೆ ಬಂದು ಪಾರ್ಕಿಂಗ್ ಬಂದು ಟಿಕೆಟ್ ತಗೊಂಡು ಬಸ್ಸಲ್ಲಾದ್ರು ಹೋಗಿ ನಡ್ಕೊಂಡಾದ್ರು ಹೋಗಿ ಹತ್ರ ಆಗುತ್ತೆ. ರೋಡಿಂದ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಆ್ಯಕ್ಚುಲಿ ಒಳ್ಳೆ ಮೆಸೇಜ್ ಅಂತ ಹೇಳ್ಬೋದು ನಮ್ಮ K35 ಲಾಕ್ಸ್ ಕಡೆಯಿಂದ. ಯಾಕಂದರೆ ಭಾಳ ಯುವಕರನ್ನ ನೋಡಿ ನೀವು ರೀಲ್ಸು ಆಮೇಲೆ ಇದು ಫೋಟೋಶೂಟು ಅವನ್ನೆಲ್ಲ ಮಾಡೋದಕ್ಕೋಸ್ಕರ ಈ ಯಾರೋ ರೈತರು ಹೊಲದಿಂದ ಮೂಲಕ ಎಗರು ಹೋಗೋದು ಅಂತ ಮಾಡ್ತಕ್ಕಂಥ ಭಾಳ ಆಗ್ತದೆ. ಈಗ ದಯವಿಟ್ಟು ಅದು ತಪ್ಪು ಅಂತ ಹೇಳ್ತೀವಿ. ಆಮೇಲೆ ರೈತರು ಕೂಡ ಅವರು ಏನೋ ಒಂದು ಎಂಟಾಣಿ ಭಾಗದಷ್ಟು ದುಡಿಯೋಕ್ಕೋಸ್ಕರ ಆಮೇಲೆ ದೇಶ ಕಾಯಕ್ಕೋಸ್ಕರ ಬೆಳೀತಾರೆ. ಅಂಥ ಬೆಳೆನ ನಾವು ಹೋಗಿ ತುಳಿದು ಹಾಳು ಮಾಡಿ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಬಾರ್ದು ಅಂತ ಈ ಮೂಲಕ ಹೇಳ್ತಿದ್ದೀವಿ. ಅದೇನು ಪ್ರೊಸೀಜರ್ ಐತೆ ಅದು ಪ್ರೊಸೀಜರ್ ಮೂಲಕ ನೀವು ಹೋಗ್ರಿ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ದಯವಿಟ್ಟು ರಿಕ್ವೆಸ್ಟ್ ಮಾಡಿ, ಅವರೇ ಕಳಿಸ್ತಾರೆ. ಕೆಲವು ವ್ಯೂ ಪಾಯಿಂಟ್ಸ್ ಇರ್ತಾವೆ, ಅಲ್ಲಿ ಬಿಡ್ತಾರೆ, ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫೋಟೋಶೂಟ್ ತಗೊಂಡು ಬರ್ಬೋದು. ಇಷ್ಟು ಹೇಳ್ತಾ ನಮ್ಮ ವಿಜಯನಗರದ ಬಗ್ಗೆ ಇವತ್ತು ಫುಲ್ಲು ಮಾಹಿತಿಯನ್ನು ಲಾಕ್ಸ್ ಮೂಲಕ ನಿಮ್ಗೆ ತಿಳಿಸಿದ್ದೀವಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀವಿ. ಥ್ಯಾಂಕ್ ಯು.